ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆದಮೇಲೆ ಫಿಲಮ್ ಟೀಮ್ ಅವರು ಬೇರೆ ಯಾವ ಅಪ್ಡೇಟ್ನ ಕೊಡ್ತಾರೆ, ಏನಾದರೂ ಸಾಂಗ್ ರಿಲೀಸ್ ಮಾಡ್ತಾರಾ ಅಂತ ವೆಯ್ಟ್ ಮಾಡ್ತಿದ್ದಂಥ ಆಡಿಯನ್ಸ್ಗೆ ನಿನ್ನೆ ಟಾಕ್ಸಿಕ್ ಟೀಮ್ ಅವರು ತಗೊಳ್ಳಿ ಫುಲ್ ಆಲ್ಬಮ್ನೇ ಅಂತೇಳಿ ಟಾಕ್ಸಿಕ್ನ ಎಲ್ಲ ಸಾಂಗ್ನು ರಿಲೀಸ್ ಮಾಡಿದ್ದಾರೆ. ಸೊ ನಾವಿವತ್ತು ಈ ಸಾಂಗ್ಸಲ್ಲಿ ರವಿ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗಿತ್ತು, ಏನು ಇಷ್ಟ ಆಯಿತು, ಹಾಗೆ ಏನು ಇಷ್ಟ ಆಗಲಿಲ್ಲ ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಹೈಪ್ ಕೊಡೋದನ್ನ ಮರಿಬೇಡಿ. ಇನ್ನು ನಿನ್ನೆ ರಿಲೀಸ್ ಆದಂಥ ಆಲ್ಬಮಲ್ಲಿ ಟೋಟಲ್ 7 ಸಾಂಗ್ಸ್ ಆ್ಯಂಡ್ 2 ಥೀಮ್ ಮ್ಯೂಸಿಕ್ ಸಾಂಗ್ ಇದೆ. ಇದೆಲ್ಲ ಲಿರಿಕಲ್ ಸಾಂಗ್ಸ್ ಅಷ್ಟೇ, ವಿಡಿಯೋ ಸಾಂಗ್ಸ್ ಅಲ್ಲ. ಇನ್ನು ಈ ಆಲ್ಬಮಲ್ಲಿ ತಬಾಯಿ ಮತ್ತು ಮನಮೋಹಕ ಸಾಂಗ್ನ ಬಿಟ್ಟು ನಮಗೆ ಇವರು ಇನ್ನೂ 3 ಹೊಸ ಸಾಂಗ್ನ ಬಿಟ್ಟಿದ್ದಾರೆ. ಅದರಲ್ಲಿ ನನಗೆ ಪರ್ಸ್ನಲಿ ರವಿ ಬಸ್ರೂರ್ ಅವರ ಮ್ಯೂಸಿಕಲ್ಲಿ ಬಂದಿರುವಂಥ ಇಸ್ ಅವರ ಇಟ್ಸ್ ಯು ಅನ್ನೋ ಸಾಂಗ್ ತುಂಬ ಇಷ್ಟ ಆಯಿತು. ಇದರಲ್ಲಿ ರವಿ ಬಸ್ರೂರ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸುಮ್ಮನೆ ಹಾಗೆ ಚಚ್ಚಿ ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವ್ಯಕ್ತಿಗೆ ಯಶ್ ಅವರ ಫಿಲಮ್ಗೆ ಹೇಗೆ ಒಂದು ಸಾಂಗ್ನ ಕೊಡಬೇಕು ಅಂತ ಕ್ಲೀನಾಗಿ ಗೊತ್ತು. ಅದಕ್ಕೆ ಅನ್ಸುತ್ತೆ KGF ಇಂದ ಟಾಕ್ಸಿಕ್ ತನಕ ಇವರ ಕಾಂಬಿನೇಷನ್ ವರ್ಕ್ ಆಗ್ತಾ ಬಂದಿರೋದು. ಮತ್ತೆ ಇವರ ಮ್ಯೂಸಿಕಲ್ಲೇ ಬಂದಿರುವಂಥ ಬ್ಲಡ್ ಆನ್ ಬ್ಲಡ್ ಥೀಮ್ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತೆ ವಿಶಾಲ್ ಮಿಶ್ರಾ ಅವರ ರೈಟಿಂಗ್, ಮ್ಯೂಸಿಕ್ ಆ್ಯಂಡ್ ಸಿಂಗಿಂಗಲ್ಲಿ ಬಂದಿರುವಂಥ ಪಿಕಬೂ ಸಾಂಗ್ ಕೂಡ ಸಖತ್ತಾಗಿದೆ. ಇದನ್ನ ಕೇಳ್ತಾ ಇದ್ರೆ ಫಿಲಮಲ್ಲಿ ರಾಯ ಗ್ಯಾಂಗ್ಸ್ಟರ್ಸ್ ಜೊತೆ ಫೈಟ್ ಮಾಡಿ ಒಬ್ಬ ಲೀಡರ್ ಆಗುವಂಥ ಸಿಚುವೇಶನಲ್ಲಿ ಬರುವಂಥ ಸಾಂಗ್ ಇದು ಅಂತ ಅನಿಸ್ತಾ ಇದೆ. ಆ್ಯಂಡ್ ಇದರ ಮ್ಯೂಸಿಕ್ ಅಥವಾ ಬೀಟ್ಸ್ನ ಕೇಳ್ತಾ ಇದ್ರೆ ಸೇಮ್ ಹಾಲಿವುಡ್ ಮೂವೀಸ್ ಸ್ಟೈಲಲ್ಲೇ ಇದು ಬಂದಿದೆ. ಮತ್ತೆ ಇದೇ ವಿಶಾಲ್ ಮಿಶ್ರಾ ಅವರ ಮ್ಯೂಸಿಕಲ್ಲಿ ಆ್ಯಂಡ್ ಯೋಗರಾಜ್ ಭಟ್ ಅವರ ಲಿರಿಕ್ಸಲ್ಲಿ ಬಂದಿರುವಂಥ ಮಹಾರಾಯ ಲವ್ ಸಾಂಗ್ನ ಕೇಳ್ತಾ ಇದ್ರೆ ಇದು ತಬಾಯಿ ಸಾಂಗ್ ಅಷ್ಟೇ ಇಷ್ಟ ಆಗುತ್ತೆ. ಮತ್ತೆ ಇಲ್ಲಿ ಯೋಗರಾಜ್ ಭಟ್ ಅವರ ಲಿರಿಕ್ಸ್ನ ಕೇಳ್ತಾ ಇದ್ರೆ ಇದು ಮನಮೋಹಕ ಸಾಂಗ್ ಆ್ಯಂಡ್ ತಬಾಯಿ ಸಾಂಗ್ನು ಮೀರಿಸೋ ಅಷ್ಟು ರೊಮ್ಯಾಂಟಿಕ್ ಆಗಿ ಇರುತ್ತೆ ಅಂತ ಅನಿಸ್ತಾ ಇದೆ. ಮೇ ಬಿ ಈ ಸಾಂಗ್ನ ಥಿಯೇಟ್ರಲ್ಲಿ ವಿಡಿಯೋ ಜೊತೆ ನೋಡಿದಾಗ ಇನ್ನಷ್ಟು ಇಷ್ಟ ಆಗಬಹುದು. ಇನ್ನು ಇವರಿಬ್ರದೇ ಕಾಂಬಿನೇಷನ್ಲಿ ಬಂದಿರುವಂಥ ಆರದ ಗಾಯ ಸಾಂಗ್ ಒಂದು ಫೀಲಿಂಗ್ ಸಾಂಗ್ ಆಗಿದೆ. ಇದರ ಲಿರಿಕ್ಸ್ನ ಕೇಳ್ತಾ ಇದ್ರೆ ರಾಯ ನಾದಿಯನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾನೆ. ಆ್ಯಂಡ್ ರಾಯ ಮಾಡಿದಂಥ ತಪ್ಪುಗಳು ಇವಾಗ ಅವನ್ನ ಕಾಡ್ತಾ ಇದೆ. ಇದರಿಂದ ರಾಯ ಡಿಪ್ರೆಷನಲ್ಲಿ ಕಳೆದೋಗ್ತಾ ಇದ್ದಾನೆ ಅಂತ ಈ ಸಾಂಗ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಕ್ಚುಲಿ ಆರದ ಗಾಯ ಸಾಂಗ್ 2 ವರ್ಷನ್ಲಿ ಇದೆ. ಮೊದಲನೆಯದ್ದು ಓಕೆ, ಬಟ್ ಆರದ ಗಾಯ ಸೋಲ್ ವರ್ಷನ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಮತ್ತೆ ಇದರಲ್ಲಿ ಫಾದರ್ ಆ್ಯಂಡ್ ಸನ್ ಥೀಮ್ ಸಾಂಗ್ ನನಗೆ ತುಂಬ ಡಿಸಪಾಯಿಂಟ್ ಅಂತ ಅನ್ನಿಸ್ತು. ಯಾಕೆ ಅಂದರೆ ಸಿನಿಮಾದ ಮೇನ್ ಕೋರ್ ಪ್ಲಾಟೇ ಇದು ಅಲ್ವಾ. ಸೊ ಇದಕ್ಕೆ ಇವರು ಇನ್ನೂ ಚೆನ್ನಾಗಿ BGMನ ಕೊಡ್ಬೋದಿತ್ತೇನೋ ಅಂತ ಅನ್ನಿಸ್ತು. ಮತ್ತು ನಿಮಗೆ ಈ ಆಲ್ಬಮ್ ಲಿಸ್ಟಲ್ಲಿ ಯಾವ ಸಾಂಗ್ ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಲಿಲ್ಲ ಅನ್ನೋ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.